features. So, salient features of Indian constitutions are: Indian constitution is a written constitution. ಯಾರ್ದರ ಬಾಯ್ಲಿಂದ ಹೇಳಿಂದು ಅಥವಾ ಯಾರೋ ಒಬ್ರು ಏನೋ ವರ್ಡ್ಲಿಂದ ಹೇಳಿದ್ರು ಏನೋ ರೆಕಾರ್ಡಿಂಗ್ ಮಾಡಿಕರು ಹಂಗೇನಿಲ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬರ್ದಿಂದದ. ಓಕೆ, ಇಟ್ ಹ್ಯಾಸ್ ಬಿನ್ ರಿಟರ್ನ್. ಸೊ ಇಟ್ ಈಸ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಒಂದು ಸೈಲೆಂಟ್ ಫೀಚರ್. Secondary, it is the largest constitution. Okay, it is because it incorporated all the experiences gathered from the working of all the known constitutions in the world. ಇದು ದುನಿಯಾದಾಗ ಎಲ್ಲಕ್ಕಿಂತ ದೊಡ್ಡದ ಕಾನ್ಸ್ಟಿಟ್ಯೂಷನ್ ಅದ ಅಂತ ಕರೀತಾರ್ರಿ. ಯಾಕಂದ್ರ ಇದು ಎಲ್ಲಾ ಕಾನ್ಸ್ಟಿಟ್ಯೂಷನ್ಗಳು ಈಗ ವರ್ಲ್ಡ್ ನಾಗ ಎಷ್ಟು ಬಿ ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್ ನೋಡ್ರಿ, ಯಾವ್ಯಾವ ಕಾನ್ಸ್ಟಿಟ್ಯೂಷನ್ಸ್ ಅವಲ್ಲ ಅದ್ರೊಳಗಿಂದ ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇದ್ರೊಳಗೆ ಇನ್ಕಾರ್ಪೊರೇಟ್ ಮಾಡಿಂದವ. ಓಕೆ, ಸೊ USA ಕಾನ್ಸ್ಟಿಟ್ಯೂಷನ್ ನೋಡ್ರಿ, ಹಾರ್ಡ್ಲಿ ಒಂದ್ 10 ಪೇಜ್ ಇದಿರ್ಬೇಕು. ನಮ್ ಕಾನ್ಸ್ಟಿಟ್ಯೂಷನ್ ಬಹಳ ದೊಡ್ಡದರಿ. ಓಕೆ, ಟು ಅವಾಯ್ಡ್ ಆಲ್ ಡಿಫೆಕ್ಟ್ಸ್ ಅಂಡ್ loopholes that might be anticipated from the light of the other constitutions. ಬೇರೆ ಕಾನ್ಸ್ಟಿಟ್ಯೂಷನ್ ದಾಗ ಏನೇನು ಡಿಫೆಕ್ಟ್ಸ್ ಅವ, ಏನೇನ್ ಲೂಪ್ ಹೋಲ್ಸ್ ಅವ, ಅವೆಲ್ಲ ನಮ್ ಕಾನ್ಸ್ಟಿಟ್ಯೂಷನ್ ದಾಗ ರಿಸಾಲ್ವ್ ಮಾಡಿದ ಅಂತ ಕರೀತಾರ್ರಿ. ಈಗ ಎಕ್ಸಾಂಪಲ್ ರೀ, ಅಮೆರಿಕ ಕಾನ್ಸ್ಟಿಟ್ಯೂಷನ್ ಅದ. ಅಮೆರಿಕ ಕಾನ್ಸ್ಟಿಟ್ಯೂಷನ್ ದಾಗ ನಾವ್ ಏನಾರ ಪಾರ್ಟ್ ತಗೊಳತ್ತೀವಿ, ಅದು ಯಾವ ರೀತಿ ಅದು ಪಾರ್ಟ್ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೂಟ್ ಆಯ್ತದಲ್ಲ, ನಮ್ ಇಂಡಿಯನ್ ಸಿಟಿಜನ್ಸಿಗೆ ಸೂಟ್ ಆಯ್ತದಲ್ಲ, ಅದಕ್ಕೆ ನಾವು ವೇರಿಯೇಷನ್ ಮಾಡ್ಕೋಬೇಕು. ಆ ಹಿಸಾಬ್ಲಿಂದ ಆ ಕಾನ್ಸ್ಟಿಟ್ಯೂಷನ್ ದಾಗ ಏನೇನ್ ಡಿಫೆಕ್ಟ್ಸ್ ಅವ ಅವೆಲ್ಲ ರಿಮೂವ್ ಮಾಡ್ಕೊಂಡು ಹಾಕೊಂಡಿದ್ದೇವೆ ನಾವು. ಜಸ್ಟ್ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿಲ್ಲ. ಟು ಮಿನಿಮೈಸ್ ಅನ್ಸರ್ಟನಿಟಿ, ಯಾವ್ದು ಬಿ ಅನ್ಸರ್ಟನಿಟಿ ಇರ್ಬಾರ್ದು. ಹಿಂಗಾದ್ರೆ ಹೆಂಗಾದ್ರೆ ಹಂಗ ಅಂಬುದು ಅನ್ಸರ್ಟನಿಟಿ ಇಲ್ರಿ. ಓಕೆ, ಅದಕ್ಕೆ ಅನ್ಸರ್ಟನಿಟಿ ಅಂತಾರ. ಅದ್ರ ಮುಂದೆ ಏನ್ ಬಿ ಗೊತ್ತಿಲ್ದೇನೆ ಇರೋದಿಲ್ಲ. ಓಕೆ, ಎಲ್ಲಾ ಬಗೆದಾಗ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಎಲ್ಲದ್ರ ಬಗೆದ ಪ್ರೊವಿಷನ್ಸ್ ಬರ್ದಿಂದವ್ರಿ. ಮೆಜಾರಿಟಿ ಆಫ್ ದ ಪ್ರೊವಿಷನ್ಸ್ ವರ್ ಬಾರೋಡ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ನಮ್ದು 90% ಅಥವಾ ಯು ಕ್ಯಾನ್ ಟೆಲ್ ಅಬೌಟ್ 75% ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಟೇಕನ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಾವು ತಗೊಂಡಿದ್ದೇವೆ ಮ್ಯಾಕ್ಸಿಮಮ್ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಪೀಪಲ್ ವೇರ್ ಫೆಮಿಲಿಯರ್ ವಿತ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್. ಯಾಕಂದ್ರ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಇದೇ ನಡಿಲತ್ತಿತ್ತು ಅವಾಗ, ಅದು ಪೀಪಲ್ ಎಲ್ಲ ಫೆಮಿಲಿಯರ್ ಇದ್ರು. ಅದ್ರಾಗಿನ ಮ್ಯಾಕ್ಸಿಮಮ್ ಥಿಂಗ್ಸ್ ಅದ್ರಾಗಿನ ಕಾಪಿ ಮಾಡ್ಕೊಂಡಿದ್ರು. It is explained in detailed manner, otherwise the new democracy may be geopoliticized, make vulnerable risk. ಸೊ ಇದು ಏನದರಿ ಅಂತಂದ್ರ, ಇದು ಬಹಳ ಡಿಟೇಲ್ ಆಗಿ ಬರ್ದಿಂದರಿ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಬಹಳ ಡಿಟೇಲ್ ಆಗಿ ಬರ್ದಿಂದ ಕಡೆಯಿಂದ ಏನ್ ಬಿ ರಿಸ್ಕ್ ಇಲ್ಲ ಕಾನ್ಸ್ಟಿಟ್ಯೂಷನ್. ಪ್ರತಿ ಒಂದೊಂದು ಪೋಸ್ಟ್ಗಳು ಎಕ್ಸ್ಪ್ಲೇನ್ ಮಾಡಿಂದವ, ಈ ರೀತಿ ಆದ್ರೆ ಈ ರೀತಿ ಏನ್ ಮಾಡ್ಬೇಕು, ಯಾವ್ಯಾವ ಮಿಸ್ಟೇಕ್ಸ್ ಗಳಿಗೆ ಯಾವ್ಯಾವ ಸ್ಟೆಪ್ಸ್ ತಗೋಬೇಕು, ಅದನ್ನೆಲ್ಲ ಪೂರಾ ಡಿಟೇಲ್ ಬರ್ದಿಂದ ಅದ್ರ ಕಡೆಯಿಂದ ಏನ್ ಬಿ ರಿಸ್ಕ್ ಇಲ್ಲ. ನಮ್ ಕಾನ್ಸ್ಟಿಟ್ಯೂಷನ್ ದಾಗ ಬಹಳ ಕಮ್ಮಿ ರಿಸ್ಕ್ ಅದರಿ. ಮತ್ತ ವಾಸ್ಟ್ನೆಸ್ ಆಫ್ ದ ಕಂಟ್ರಿ, ನಮ್ ಕಂಟ್ರಿ ಎಷ್ಟು ವಾಸ್ಟ್ ಅದ ಅಂಬದು ನಮ್ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಗೊತ್ತಾಯ್ತದ. ಮಲ್ಟಿ ಫೆರಿಯಸ್ ಚಾಲೆಂಜ್ ಇನ್ ದ ಕಂಟ್ರಿ. 1 minute, I'll check this meaning. What is the meaning of this multifarious? ನೋಡ್ರಿ, ಬಹು ವಿಧಗಳ ದೇಶದಲ್ಲಿ ಪ್ರಶ್ನಿಸಿದೆ. ಬಹು ವಿಧಗಳ ದೇಶದ ವೈಶಾಲ್ಯತೆ ದೇಶದ ಮತ್ತು ಬಹು ವಿಧಗಳು ದೇಶದಲ್ಲಿ ಪ್ರಶ್ನಿಸಿದೆ. ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಾಗದಿಂದ ಆದ್ದರಿಂದ ಸಮಗ್ರ ಆಗಿದೆ. ಬಹು ವಿಧಗಳ ದೇಶದಲ್ಲಿ ಪ್ರಶ್ನಿಸಿದೆ ಅಂದ್ರೆ ಬೇರೆ ಬೇರೆ ದೇಶಗಳು ಏನ್ ಬಿ ಅವಲ್ಲ, ಅವೆಲ್ಲಾ ದೇಶಗಳದು ಕಾನ್ಸ್ಟಿಟ್ಯೂಷನ್ ನಮ್ ಕಾನ್ಸ್ಟಿಟ್ಯೂಷನ್ ಕ ಪ್ರಶ್ನೆ ಮಾಡಿದ್ದದ. ಅಂದ್ರೆ ಯಾವ ರೀತಿ ಅಲ್ಲಿ ಯಾವ ರೀತಿ ಆಗಿದ್ದದ, ನಮ್ ಕಾನ್ಸ್ಟಿಟ್ಯೂಷನ್ ದಾಗ ಯಾವ ರೀತಿ ನಾವು ಪ್ರೊವಿಷನ್ಸ್ ಅದ, ಅದೆಲ್ಲ ನಾವೇನ್ ಮಾಡಿದ್ರಿ ವೇರಿಯೇಷನ್, ಮಲ್ಟಿಫೇರಿಯಸ್ ಅಂತ ಕರೀತಾರೆ. 1 minute.
Okay, what we are dealing is our constitution is multifarious challenges in the country. ಬೇರೆ ಬೇರೆ ಯಾವುದೇ ಆದಂತ ಒಂದು ಚಾಲೆಂಜಸ್ ಬರಲಿ ನಮ್ಮ ಕಂಟ್ರಿದಾಗ ಅವೆಲ್ಲಾ ಚಾಲೆಂಜಸ್ ಗಳಿಗೆ ಫೇಸ್ ಮಾಡುವಂತ ಒಂದು ಕೆಪಾಸಿಟಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಅದ ರೀ. ದ ಡಿವಿಷನ್ಸ್ ಆಫ್ ಪವರ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ ಈಸ್ ಸೋ ಎಕ್ಸಾಸ್ಟಿವ್. ಓಕೆ, ಸೊ ನಮ್ದು ಪವರ್ ನಮ್ದು ಇಂಡಿಯನ್ ಸ್ಟೇಟ್ಸ್ ಗಳದಾಗ ಮತ್ತೆ ಯೂನಿಯನ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅದ, ಇದು ಸ್ಟೇಟ್ ಗೌರ್ಮೆಂಟ್ ಅದ ಅಂದ್ರೆ ಸೆಪರೇಟ್ ಪವರ್ ಗಳು ಡಿವೈಡ್ ಮಾಡಿದವ್ರಿ. ಓಕೆ, ನಮ್ ದೇಶದ ಪವರ್ ಡಿವಿಷನ್ ಅದ ಪೂರಾ, ಮತ್ ಎಷ್ಟು ಪವರ್ ಇರ್ಬೇಕು, ಅದಕ್ಕೆ ಎಷ್ಟು ಪವರ್ ಅದ, ಇದಕ್ಕೆ ಎಷ್ಟು ಪವರ್ ಅದ, ಪೂರಾ ಡೀಟೇಲ್ ಆಗಿ ಬರ್ದಿಂದ ಅಂದ್ರೆ ಜಗಳ ಆಡ್ಕೋತ ಕೊಡ್ತಾವ, ನಂಗ್ ಪವರ್ ಹೆಚ್ಚಬೇಕು, ನಿಂಗ್ ಪವರ್ ಹೆಚ್ಚಬೇಕು ಅಂತ. ಸೊ ಇವೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಯಾವ ಅಂತ ಏನ್ ಹೇಳ್ಬೋದ್ರಿ ನಾವು, ಒಂದು ಫೀಚರ್ಸ್ ಅಂತ ಹೇಳ್ಬೋದ್ರಿ. ಓಕೆ, ಫೀಚರ್ಸ್. ಸೊ ಇಟ್ ಈಸ್ ಅ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ದ ಎಂಟೈರ್ ಕಂಟ್ರಿ ಎಕ್ಸೆಪ್ಟ್ ಫಾರ್ ಜಮ್ಮು ಅಂಡ್ ಕಾಶ್ಮೀರ್. ನೋಡ್ರಿ, ನಮ್ ಕಂಟ್ರಿ ಒಳಗ, ನಮ್ ಪೂರಾ ದೇಶ ಒಳಗ ಒಂದೇ ಕಾನ್ಸ್ಟಿಟ್ಯೂಷನ್ ಅದ. ನೀವು ಕರ್ನಾಟಕಕ್ಕೆ ಹೋದ್ರೆ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಮಹಾರಾಷ್ಟ್ರಕ್ಕೆ ಹೋದ್ರೆ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಎಲ್ಲರಿಗೂ ಸೇಮ್ ಕಾನ್ಸ್ಟಿಟ್ಯೂಷನ್. ಬಟ್ ಜಮ್ಮು ಕಾಶ್ಮೀರದಾಗ್ರಿ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ ಅದ. ಬಟ್ ಈಗ ಅದು ಬಿ ಚೇಂಜ್ ಮಾಡಿದ್ರು. ಆರ್ಟಿಕಲ್ 371 ಏನ್ ಮಾಡಿದ್ರಿ, ಅಬಾಲಿಷ್ ಮಾಡಿದ್ರು. ಓಕೆ, ಸೊ ಅದ್ರ ಕಡೆಂದು ಜಮ್ಮು ಅಂಡ್ ಕಾಶ್ಮೀರದಾಗ ಬಿ ಸೇಮ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಆಗೋಯ್ತು. ಅವ್ರ ಬಲ್ ಬೇರೆ ಕಾನ್ಸ್ಟಿಟ್ಯೂಷನ್ ಇತ್ತು, ಅವ್ರ ಬಲ್ ಫ್ಲಾಗ್ ಬೇರೆ ಇತ್ತು, ಅವ್ರದ್ದು ನ್ಯಾಷನಲ್ ಆಂಥಮ್ ಬೇರೆ ಇತ್ತು, ಎಲ್ಲ ಬೇರೆ ಇದ್ರು. ನಮ್ ಇಂಡಿಯಾದಾಗ ಇದ್ವಿ, ಇಂಡಿಯಾದಾಗ ಇಲ್ದೋರಪ್ಲೇ ಇದ್ರು. ಬಟ್ ಅದ್ರದ್ದೆಲ್ಲ ಸ್ಪೆಷಲ್ ಸ್ಟೇಟಸ್ ತೆಗೆದು ಬಿಟ್ರು ಈಗ ಜಮ್ಮು ಕಾಶ್ಮೀರ್. ಈಗ ಜಮ್ಮು ಕಾಶ್ಮೀರದಾಗ ಬಿ ಈಗ ನಾವೇನ್ ಮಾಡ್ಬೇಕ್ರಿ, ಇದೊಂದು ಈ ವರ್ಡ್ ತೆಗೆದಾಕ್ತೇವೆ. ಏನಂತ ಹೇಳ್ತೇವೆ, ಇಟ್ ಈಸ್ ಅ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ದ ಎಂಟೈರ್ ಕಂಟ್ರಿ, ಇಷ್ಟೇ ಇರ್ತದೆ, ಮುಂದೆ ಎಕ್ಸೆಪ್ಟ್ ಅಂಬದ್ ಇರಲ್ಲ. ನೆಕ್ಸ್ಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಬೋತ್ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್. ದಿಸ್ ಇಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ರಿಜಿಡ್ ಅದ. ರಿಜಿಡ್ ಅಂದ್ರೆ ಏನ್ರಿ, ಈಗ ಒಂದ್ ಕಲ್ಲ ಅದ ಅಂತ ತಿಳ್ಕೊರಿ. ಕಲ್ಲಿಗೆ ನೀವು ಜಲ್ದಿ, ಈಗ ಒಂದ್ ಐರನ್ ಅದ, ಐರನ್ ನೀವು ಜಲ್ದಿ ಮುರಿಲಕ್ ಬರ್ತದ್ರಿ, ಜಲ್ದಿ ಚೇಂಜ್ ಮಾಡ್ಲಕ್ ಬರ್ತದ, ಚೇಂಜ್ ಮಾಡ್ಲಕ್ ಬರಲ್ಲ. ಅದು ಚೇಂಜ್ ಮಾಡ್ಲಕ್ ಬರಲ್ಲ, ಅಷ್ಟು ಜಲ್ದಿ ಚೇಂಜ್ ಬಿ ಮಾಡಕ್ ಬರಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ ಚೇಂಜ್ ಆಗಲ್ದೇನೆ ಇರ್ಲಕ್ ಬಿ ಆಗಲ್ರಿ. ಅಂತ ಸಮಯ ಬಂತು ಅಂದ್ರ ಅದ್ರೊಳಗೆ ನಾವು ಚೇಂಜಸ್ ಬಿ ಮಾಡ್ಬೋದು. ಬಟ್ ಅದು ಈಸಿಲಿ ಚೇಂಜ್ ಮಾಡ್ಲಕ್ ಬಿ ಬರಲ್ಲ, ಯಾರು ಮನ್ಸ್ ಬಂದಂಗ್ ಬಿ ಚೇಂಜ್ ಮಾಡಕ್ ಬರಲ್ಲ. ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಅಂದ್ರೆ, ಇಟ್ ಈಸ್ ರಿಜಿಡ್ ಮೀನ್ಸ್ ದೇರ್ ಇಸ್ ಅ ಸ್ಪೆಷಲ್ ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದು ನಾವು. ಸರ್ ಸೌಂಡ್ ಕ್ಲಿಯರ್ ಉಂಟಿಲ್ರಿ? ಒಂದು ಮಿನಿಟ್. ಹಲೋ, ಇಲ್ಲ ರೀ. ಒಂದ್ ಮಿನಿಟ್. ಅದೇ ಹೆಡ್ಫೋನ್ ಆಯ್ತು. Hello. Now is it audible? Hello. Yes sir. ಉಂಟದ್ರಿ ಸರ್. ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನದ ರಿಜಿಡ್ ಅದ ರೀ. ರಿಜಿಡ್ ಅಂದ್ರ ಅದಕ್ಕೆ ಅಮೆಂಡ್ಮೆಂಟ್ ಈಸಿಲಿ ಅಮೆಂಡ್ಮೆಂಟ್ ಮಾಡ್ಲಕ್ ಆಗಲ್ಲ, ಸ್ಪೆಷಲ್ ಪ್ರೊವಿಷನ್ಸ್ ಬೇಕಿತ್ತು ಅಮೆಂಡ್ಮೆಂಟ್ ಮಾಡಕ್. ಮತ್ತೆ ಇಟ್ ಈಸ್ ಫ್ಲೆಕ್ಸಿಬಲ್ ಮೀನ್ಸ್ ದಟ್ ವಿತ್ ಆನ್ ಆರ್ಡಿನರಿ ಪ್ರೊಸೀಜರ್ ಸಮ್ ಏರಿಯಾಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್. ಅಂದ್ರ ಬಹಳ ಕಠಿಣ ಅದ ರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಅಮೆಂಡ್ ಮಾಡಕ್. ಈಗ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ ಅದ ರೀ, ಫಂಡಮೆಂಟಲ್ ರೈಟ್ ಅಮೆಂಡ್ಮೆಂಟ್ ಮಾಡ್ಬೇಕಿತ್ತು ಬಹಳ ಕಠಿಣ ಅದ, ಅದು ಅಮೆಂಡ್ಮೆಂಟ್ ಮಾಡೋದಕ್ಕೆ ಈಸಿ ಇಲ್ಲ. ಬಟ್ ಕೆಲವೊಂದು ಪಾಯಿಂಟ್ಗಳು ಹಿಂಗ ಈಸಿಲಿ ಅಮೆಂಡ್ಮೆಂಟ್ ಮಾಡ್ಬೋದು. ಓಕೆ, ಕೆಲವೊಂದು ಪಾಯಿಂಟ್ಸ್ ಗಳು ಈಸಿಲಿ ಅಮೆಂಡ್ ಮಾಡ್ಬೋದು, ಕೆಲವೊಂದು ಪಾಯಿಂಟ್ಗಳು ಬಹಳ ಟಫ್ ಅದ ಅಮೆಂಡ್ ಮಾಡ್ಬೇಕು. ಅದಕ್ಕೆ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಅಂತ ಕರೀತಾರೆ. ರಿಜಿಡ್ ಅಂಡ್ ಫ್ಲೆಕ್ಸಿಬಲ್. ರಿಜಿಡ್ ಅಂದ್ರೆ ಏನ್ರಿ, ರಿಜಿಡ್ ಅಂದ್ರೆ ಗಟ್ಟಿ ಕಲ್ಲ ಅನ್ನೋದು ರಿಜಿಡ್. ಫ್ಲೆಕ್ಸಿಬಲ್ ಅಂದ್ರೆ ಒಂದು ರಬ್ಬರಿಗೆ ಅಂತ ನೋಡಿ ಫ್ಲೆಕ್ಸಿಬಲ್ ಅಂತ. ನೀವು ರಬ್ಬರಿಗೆ ಹೆಂಗ್ ಬಿ ಚೇಂಜ್ ಮಾಡ್ಬೋದು, ಬಟ್ ಕಲ್ಲಿಗೆ ಅದ್ರ ಶೇಪ್ ಚೇಂಜ್ ಮಾಡ್ಲಿಕ್ಕೆ ಈಸಿಲಿ ಚೇಂಜ್ ಮಾಡಕ್ ಆಗುತ್ತೆ. ಓಕೆ, ಆ ರೀತಿ ಅದು. ಸೊ ಫೆಡರಲ್ ಸಿಸ್ಟಮ್, so it means the division of powers between the center and states. So remember, the word federation is nowhere mentioned in the constitution. Though India is a federation, it also has a unique features. India ಏನದರಿ ಫೆಡರಲ್ ಸಿಸ್ಟಮ್ ಅದ. ಪವರ್ಸ್ ಏನವ್ರಿ, ಸೆಂಟರ್ ಮತ್ತು ಸ್ಟೇಟ್ ನ ಡಿವೈಡ್ ಮಾಡಿದ ಫೆಡರಲ್ ಅದ. ಇದು ಈಗ ಸೆಂಟರ್ ಅದ ಅಂತ ಸೆಂಟ್ರಲ್ ಗವರ್ಮೆಂಟ್ ಕೆಳಗ ಸ್ಟೇಟ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಕೆಳಗ ಪಂಚಾಯತ್, ಪಂಚಾಯತ್ ಕೆಳಗ ಅದು ಸ್ಟೇಟ್ ಗವರ್ಮೆಂಟ್ ಕೆಳಗ ಮುನ್ಸಿಪಾಲಿಟಿ, ಮುನ್ಸಿಪಾಲಿಟಿ ಕೆಳಗ ಪಂಚಾಯತ್, ಈ ರೀತಿ ವಿಲೇಜ್ ಪಂಚಾಯತ್. ಸೊ ಇದು ಫೆಡರಲ್ ಸಿಸ್ಟಮ್ ಅಂತ ಕರಿತಾರೆ. ಅಂದ್ರೆ ಒಂದ್ರ ಕೆಳಗ ಒಂದು ಇದಕ್ಕೆ ಫೆಡರೇಷನ್ ಅಂತ ಕರಿತಾರೆ. ಸೊ ಯಾವುದೇ ಒಂದು ಇಂಡಿಯಾದಾಗ ಇದು ವರ್ಡ್ ಬರ್ದಿಲ್ಲ, ಫೆಡರೇಷನ್ ಅಂತ ಬರ್ದಿಲ್ಲ. ಬಟ್ ಅವರ್ ಕಂಟ್ರಿ ಇಸ್ ಅ ಫೆಡರಲ್ ಇನ್ ನೇಚರ್.
ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವರ್ಡ್ ಮೆನ್ಷನ್ ಮಾಡಲ್ಲ ಬಿ ನಮ್ಮ ಕಂಟ್ರಿದಾಗ ಪವರ್ ಡಿವೈಡ್ ಮಾಡಿದ್ರು. ಡಿವೈಡ್ ಅದು ಸೆಂಟ್ರಲ್ ಸ್ಟೇಟ್ ಹಿಂಗ್ ಕೆಳಗ ಹೈಯರ್ ಪವರ್ ಲಿಂದ ಲೋವರ್ ಪವರ್ ಹಿಂಗ್ ಡಿವಿಷನ್ ಇತ್ತು ಅದು ಫೆಡರಲ್ ಅಂತಾರೆ, ಫೆಡರಲ್ ಸಿಸ್ಟಮ್ ಅಂತಾರೆ. ಸೊ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಅರ್ಥ ಹೆಂಗೆ ಅಂದ್ರ ದಿಸ್ ಫಾರ್ಮ್ ಟಾಕ್ಸ್ about the presence of nominal, de jure and real de facto executives. ಅಂದ್ರೆ ಅರ್ಥ ಅಂದ್ರೆ 1 minute. This is little bit confusing word for you people. I'm taking Kannada meaning of that. Okay, fine. ಕಠಿಣವಾಗಿದೆ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಲು ವಿಶೇಷ ವಿಧಾನವಿದೆ. ಮೃದುವಾಗಿದೆ ಅಂದ್ರೆ ಸಾಮಾನ್ಯ ಕಾರ್ಯವಿಧಾನದಿಂದ ಈ ಕ್ಷೇತ್ರವನ್ನು ತಿದ್ದುಪಡಿ ಮಾಡಬಹುದು. ಫೆಡರಲ್ ಸಿಸ್ಟಮ್ ಅಂದ್ರೆ ಏನ್ರಿ? ಇದರ ಅರ್ಥ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಇದೆ, ಇದು ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ಸರ್ಕಾರದ ಪಾರ್ಲಿಮೆಂಟರಿ ಫಾರ್ಮ್ ಅಂದ್ರೆ ಅರ್ಥ ಅಂದ್ರೆ ಅತ್ಯಲ್ಪ ಕುರಿತು ಈ ರೂಪಗಳು ಮಾತುಕತೆ, ಡೆಜ್ಯೂರ್ ಅಂದ್ರೆ ಮತ್ತು ನಿಜವಾದ ಅಧಿಕಾರಿಗಳು. ಓಕೆ, ಅತ್ಯಲ್ಪ ಕುರಿತು ಈ ರೂಪಗಳು ಮಾತುಕತೆ, ಡೆಜ್ಯೂರ್ ಮತ್ತು ನಿಜವಾದ ಡಿಫ್ಯಾಕ್ಟೋ ಅಧಿಕಾರಿಗಳು. ಮೆಜಾರಿಟಿ ಪಕ್ಷದ ಆಳ್ವಿಕೆ, ಲೋಕಸಭಾದ ಸಾಮೂಹಿಕ ಜವಾಬ್ದಾರಿ. 1 minute, I am searching this in Google. I am getting little bit word meaning confusion. Exact Kannada meaning de jure and de facto. De jure and de facto meaning, just give me 1 minute. Is it recording is on? Okay, de jure means that is actually it is sanctionable. De facto means non-sanctionable. Majority party rule. India ಒಳಗೆ ಏನಾದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಏನ್ ಬರ್ದಿದೆ ಅಂದ್ರೆ ಯಾವ್ದು ಮೆಜಾರಿಟಿ ಪಾರ್ಟಿ ಇರ್ತದ, ಯಾವ್ದು ಹೆಚ್ಚು ವೋಟ್ ಸಿಗ್ತಾವ ಆ ಪಾರ್ಟಿ ರೂಲ್ ಮಾಡ್ಬೇಕು. ಲೆಸ್ ಪಾರ್ಟಿ ರೂಲ್ ಮಾಡೋದಿಲ್ಲ, ಮೆಜಾರಿಟಿ ರೂಲ್ ಇರ್ತದೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಫುಲ್ ಆಫ್ ದ ಲೋಕಸಭಾ. ಲೋಕಸಭಾದಂದ್ರೆ ಅದು ಪೂರಾ ಎಲ್ಲರಿಗೂ ತಗೊಂಡ್ ಹೋಗ್ಬೇಕು, ಒಬ್ಬನೇ ಮಾಡ್ತೇವೆ ಡಿಸಿಷನ್ ಅಂದ್ರೆ ನಡೆಯಲ್ಲ. ಎಲ್ಲರೂ ನೋಡ್ರಿ, ಯಾವ್ದೇ ಡಿಸಿಷನ್ ಅದಂದ್ರ ಎಲ್ಲಾ ಜನ ಕುಂತಿ, ಎಲ್ಲಾ ಪೀಪಲ್ ಕುಂತಿ ಡಿಸಿಷನ್ ಮಾಡಿದ್ರೆ ಅದು ಕರೆಕ್ಟ್ ಆಯ್ತದೆ. ಅದ್ರಾಗ ಏನ್ ಬಿ ಡಿಫೆಕ್ಟ್ಸ್ ಅವ. ಈಗ ನಾನ್ ನೋಡೋ ಆಂಗಲ್ ಬೇರೆ, ನೀವು ನೋಡೋ ಆಂಗಲ್ ಬೇರೆ, ನಿಮ್ಗ್ ಬಿ ಇನ್ಪುಟ್ ಇರ್ಬೇಕು, ನಿಮ್ಗ್ ಬಿ ಅದ್ರಾಗ ಏನಂತ ನಿಮ್ಗ್ ಬಿ ಒಂದು ವ್ಯೂ ಪಾಯಿಂಟ್ ಇರ್ಬೇಕು. ಅದ್ರ ಕಡೆಯಿಂದ ಲೋಕಸಭಾ ಕಲೆಕ್ಟಿವ್ಲಿ ವರ್ಕ್ ಮಾಡ್ತದ್ರಿ. ಅದು ಕಲೆಕ್ಟಿವ್ ವರ್ಕ್ ಆಫ್ ಲೋಕಸಭಾ ಅಂತ ಕರೀತಾರೆ, ರೆಸ್ಪಾನ್ಸಿಬಿಲಿಟಿ ಆಫ್ ಲೋಕಸಭಾ. ಅಂದ್ರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಪೂರಾ ಲೋಕಸಭಾ ತಪ್ಪು ಮಾಡ್ದಂಗ್ರಿ. ಈಗ ಎಕ್ಸಾಂಪಲ್ ರೀ, ನಾ ಪ್ರೈಮ್ ಮಿನಿಸ್ಟರ್ ಮೋದಿ ತಪ್ಪು ಮಾಡಿದ್ರು ಅಂತ ತಿಳ್ಕೊರ್, ಪೂರಾ ಅದು ಲೋಕಸಭಾ ಅವಮಾನ ಅದಂಗ, ಪೂರಾ ಯಾರ ಮೇಲೆ ಹೋಗ್ತದ, ಲೋಕಸಭಾ ಮೇಲೆ ಹೋಗ್ತದ ತಪ್ಪು. ಆ ರೀತಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಟ್ ದ ಸ್ಟೇಟ್ ಲೆವೆಲ್. ಯಾರು ಲೀಡರ್ ಇರ್ತಾರ್ರಿ? ಪ್ರೈಮ್ ಮಿನಿಸ್ಟರ್ ಲೀಡರ್ ಇರ್ತಾರೆ ಗೌರ್ಮೆಂಟ್ ಇನ್. ಸೆಂಟ್ರಲ್ ಲೆವೆಲ್ ದಾಗ ಪ್ರೈಮ್ ಮಿನಿಸ್ಟರ್ ಇರ್ತಾರ, ಸ್ಟೇಟ್ ಲೆವೆಲ್ ದಾಗ ಸಿಎಂ ಇರ್ತಾರೆ, PM CM. The dissolution of Lok Sabha. This type of government is present at both central and state level. ಅಂದ್ರೆ ಡೆಸಲ್ಯೂಷನ್ ಆಫ್ ಲೋಕಸಭಾ ಅಂದ್ರೆ ಅರ್ಥ ಅಂದ್ರೆ ಡಿಸಾಲ್ವ್ ಆಯ್ತದ್ರಿ. ಲೋಕಸಭಾ 5 ವರ್ಷಕ್ಕೊಮ್ಮೆ ಡಿಸಾಲ್ವ್ ಆಯ್ತದೆ. ಸೆಂಟ್ರಲ್ ದಾಗ ಡಿಸಾಲ್ವ್ ಆಯ್ತದೆ, ಸ್ಟೇಟ್ ಒಳಗೆ ಬಿ ಡಿಸಾಲ್ವ್ ಆಯ್ತದೆ ಲೋಕಸಭಾ. ಬಟ್ ರಾಜ್ಯಸಭಾ ಇಸ್ ನಾಟ್ ಡಿಸಾಲ್ವ್, ಇಟ್ ಇಸ್ ಪರ್ಮನೆಂಟ್. ಮತ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಏನ್ ಅವರಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅವರಿ. These are for the promotion of political democracy. ನಮ್ಮ ಇಂಡಿಯಾದಾಗ ಏನ್ ಡೆಮೋಕ್ರಸಿ ಇದೆಲ್ಲ ಅದು ಪೊಲಿಟಿಕಲ್ ಡೆಮೋಕ್ರಸಿ ಆಗ್ಲಕ್ಕ ಫಂಡಮೆಂಟಲ್ ರೈಟ್ಸ್ ಬರ್ದಿಂದವರು. These are justifiable in nature, they are justiciable in nature, they are enforceable by the court for their violation. ಯಾರ ಒಂದ್ ವೇಳೆ ಇದಕ್ಕೆ ಯಾರ ವೈಲೇಷನ್ ಮಾಡಿದ್ರು ಅಂದ್ರೆ ನಾವು ಡೈರೆಕ್ಟ್ ಕೋರ್ಟ್ ನಾಗ ಹೋಗಿ ಅವ್ರಿಗೆ ನಾರ್ಮಲ್ ಕೇಸ್ ಹಾಕ್ಬೋದು. ಅವಾಗ ಗೌರ್ಮೆಂಟ್ ಅಥಾರಿಟಿ ಮೇಲೆ ಏನಿತ್ತು ಕೇಸ್ ಆಯ್ತದ, ನಮಗೆ ಎನ್ಫೋರ್ಸ್ ಮಾಡ್ತಾರ ಅವರು. Originally 7 fundamental rights were there in the Indian constitution. ಎಷ್ಟಿದ್ರಿ? 7 fundamental rights ಇದ್ರಿ ಪ್ರೀವಿಯಸ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ. ಒಂದು ಫಂಡಮೆಂಟಲ್ ರೈಟ್ ತೆಗೆದಾರ, ಅದು ಯಾವ್ದು ಹೇಳ್ಬೋದಾ? ಯಾವ್ದು ಫಂಡಮೆಂಟಲ್ ರೈಟ್ ತೆಗೆದಾರ ಹೇಳ್ಬೋದಾ? ಫರಿನ್, कौन सा फंडामेंटल राइट निकाले? Right to property. Very good. Right to property. So through the 44th amendment, right to property has been deleted from the list of fundamental rights. Correct adre Anjali? Right to property ಎಂಬ ತೆಗೆದಿದ್ದು ಯಾವ್ದು ಅಮೆಂಡ್ಮೆಂಟ್ ಲಿಂದ ತೆಗೆದಾರ್ರಿ ಫಂಡಮೆಂಟಲ್ ರೈಟ್ ದಾಗಿಂದು?
44th amendment. ಅದರ ನಾವು ಈ ದಿನ ಏನು ಓದಿದೆ ನೋಡ್ರಿ ಅದು ಶಾರ್ಟ್ ಆಗಿ ಓದಬೇಕು. ಅದೇ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅಟ್ ಪ್ರೆಸೆಂಟ್ ಓನ್ಲಿ 6 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಈಗ ಪ್ರೆಸೆಂಟ್ಲಿ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಎಷ್ಟು ಅವರಿ ರೈಟ್ಸ್? 6 ಫಂಡಮೆಂಟಲ್ ರೈಟ್ಸ್. ಮೊದಲು ಎಷ್ಟಿದ್ರಿ? 7 ಇದ್ದು. ಅದರ ರೈಟ್ ಟು ಪ್ರಾಪರ್ಟಿ 44th ಅಮೆಂಡ್ಮೆಂಟ್ ಲಿಂದ ತೆಗೆದುಬಿಟ್ಟಾರ. ಓಕೆ, ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅವರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ನಾವು ರೀಸೆಂಟ್ಲಿ ಓದಿದೆವು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅವರಿ ಯಾವ ಅಂದ್ರೆ ಏನು? ದೇ ಸೀಕ್ ಟು ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್ ಇನ್ ಇಂಡಿಯಾ. ಅಂದ್ರ ಯಾವ ಎಂತ ಸ್ಟೇಟ್ ಇರ್ಬೇಕ್ರಿ ಇಂಡಿಯಾ ಒಳಗ? ಜನರ ಏಳಿಗೆಗಾಗಿ ಥಿಂಕ್ ಮಾಡೋರು, ಜನರದ್ದು ಪ್ರೋಗ್ರೆಸ್ ಥಿಂಕ್ ಮಾಡೋ ಒಂದು ಗವರ್ಮೆಂಟ್ ಬೇಕು ಅಂಬೋದ್ರ ಬಗ್ಗೆ ಐಡಿಯಾ ಕೊಡ್ತದ್ರಿ. ಯಾವ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದೀಸ್ ಆರ್ ನಾನ್ ಜಸ್ಟಿಸೇಬಲ್. ನೋಡ್ರಿ, ಜಸ್ಟಿಸೇಬಲ್ ಅಲ್ಲಿ ಯು ಕೆನಾಟ್ ಚಾಲೆಂಜ್ ದೀಸ್ ಇನ್ ಕೋರ್ಟ್. ಸರ್ ನಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ನಂದು ವೈಲೇಷನ್ ಆಗ್ಲತ್ತದ ಅಂತ ನೀವು ಕೋರ್ಟ್ನಾಗ ಕೇಸ್ ಮಾಡಿದ್ರಿ ಅಂದ್ರೆ ಏನಾಗಲ್ಲ ಅವ್ರಿಗೆ. ಬಟ್ ಫಂಡಮೆಂಟಲ್ ರೈಟ್ ವೈಲೇಷನ್ ಮಾಡಿದ್ರು ಗವರ್ಮೆಂಟ್ ಬಿಡಲ್ಲ ಅವ್ರಿಗೆ. ಸುಪ್ರೀಂ ಕೋರ್ಟ್ ಬರ್ತದಲ್ಲಿ ಪೂರಾ ಆಕ್ಷನ್ ತಗೊಂಡು. ಸೊ ಇನ್ ದ ಮಿನರ್ವಾ ಮಿಲ್ಸ್ ಕೇಸ್, ಇವೆಲ್ಲ ಕೇಸ್ ಇಂಪಾರ್ಟೆಂಟ್ ಅವ್ರಿ. ಮಿನರ್ವಾ ಮಿಲ್ಸ್ ಕೇಸ್ of 1980, the Supreme Court held that Indian Constitution is formed on the bedrock of balance between fundamental rights and DPSP. Indian Constitution ರೀ ಬೆಡ್ರಾಕ್ ಅದಂತ್ರಿ. ಈಗ ಎಕ್ಸಾಂಪಲ್ ಇಲ್ಲೊಂದು ಬೆಡ್ ಅದ ರೀ, ಇಲ್ಲೊಂದು ಬೆಡ್ ಅದ. ಒಂದೇ ಕಲ್ಲಿನ ಮೇಲೆ ನೀವು ಕಟ್ಲಕ್ ಆಗಲ್ರಿ. ಒಂದ್ ಯಾವ್ದಾರ ಇದು ಕಟ್ಬೇಕಿತ್ತು. ನೀವ್ ಎರಡೂ ಕಲ್ಲಿನ ಮೇಲೆ ಕಟ್ಟಿಂದದಂತ್ರಿ. ಏನು ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2 ಬೆಡ್ರಾಕ್ ಮೇಲೆ ಕಟ್ಟಿಂದ. ಇದು ಫಂಡಮೆಂಟಲ್ ರೈಟ್ ಅದ, ಇದು DPSP ಅವ. ಅಂದ್ರೆ ಎರಡು ಬಿ ಇಂಪಾರ್ಟೆಂಟ್ ಅವರಿ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ. ನಾ ಫಂಡಮೆಂಟಲ್ ರೈಟ್ ಔಟ್ ಜಸ್ಟಿಸೇಬಲ್ ಅಂದ್ರೆ ಅವು ಬಿಟ್ಟಿರ್ಲಕ್ಕಾಗಲ್ಲ, ಅವು ಇಲ್ದೇನೆ ಇವು ಬಿ ಇರ್ಲಕ್ಕಾಗಲ್ಲ. ಸೊ ಇವೆರಡು ಬಿ ಎಟ್ ಎ ಟೈಮ್ ನಡೀತಾ ಇರ್ತಾವ್ರಿ. ಓಕೆ, ನಾವ್ ಒಂದೇ ಕಾಲ್ ಅಂದ್ರೆ ನೀವು ನೋಡ್ತಿರ್ಲ ಟ್ರೈನ್ ಅದಂತ ತಿಳ್ಕೊರಿ. ಟ್ರೈನ್ ನಡಿಲಿಕ್ಕೆ ಏನ್ ಬೇಕ್ರಿ? 2 ಇದು ಬೇಕ್ರಿ. ಅದಕ್ಕೆ 2 ಹಳಿ ಅಂತಾರ್ರಿ ಕನ್ನಡದ. 2 ಹಳಿಗಳು ಬೇಕು. ಒಂದೇ ಹಳಿ ಮೇಲೆ ಟ್ರೈನ್ ನಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ 2 ಹಳಿಗಳು ಇದೀನಿ ಅನ್ಬೋದು. ಓಕೆ, they are also called as bedrock of Indian Constitution. Next, fundamental duties are added through fundamental duties originally na constitution ದಾಗ ಇದ್ದಿಲ್ಲ. But 42nd amendment in the year of 1976 ಒಳಗೆ ಆಡ್ ಮಾಡಿರ್ರಿ. ಈ 42nd amendment ಗೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಬಾಳ ಚೇಂಜ್ ಮಾಡಿರ್ರಿ 42nd amendment ಅಡ್ಡ ತಿಡ್ಡ ಚೇಂಜ್ ಮಾಡಕ್ ಪೂರಾ ಕಾನ್ಸ್ಟಿಟ್ಯೂಷನ್ ಹೆಜ್ಜೆ ಹೊಡಸಕ್ಕೆ ಆ ಟೈಮ್ ನಲ್ಲಿ. ಸೊ 42nd amendment ಲಿಂದು ಫಂಡಮೆಂಟಲ್ ಡ್ಯೂಟೀಸ್ ಆಡ್ ಮಾಡಿರ್ರಿ. So they were added to the recommendations of Swaran Singh committee. ನೋಡ್ರಿ, ಯಾರು ರೆಕಮೆಂಡೇಶನ್ ಮಾಡಿರ್ರಿ ಫಂಡಮೆಂಟಲ್ ಡ್ಯೂಟೀಸ್ ಗೆ? Swaran Singh committee. Please remember this. Part 4 was added for accommodating fundamental duties. Part 4A ಅಂತ ಆಡ್ ಮಾಡಿರ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. Part 4A ಅಂದ್ರೆ ಏನದ? ಇದು ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ಬರ್ದಿಂದ ಅಂದ್ರೆ ಅಮೆಂಡ್ಮೆಂಟ್. A means amendment. Originally 10 fundamental duties were added. ನಮ್ದು ಒರಿಜಿನಲಿ 10 ಫಂಡಮೆಂಟಲ್ ಡ್ಯೂಟೀಸ್ ಇದ್ದು. ಬಟ್ ಇವಾಗ ಎಷ್ಟವರಿ? 11 ಫಂಡಮೆಂಟಲ್ ಡ್ಯೂಟಿ ವಾಸ್ ಆಡೆಡ್ ಇನ್ ದ ಇಯರ್ 2002 ಥ್ರೂ 86th ಅಮೆಂಡ್ಮೆಂಟ್. ಇನ್ನೊಂದು ಫಂಡಮೆಂಟಲ್ ಡ್ಯೂಟಿ ಆಡ್ ಮಾಡಿರ್ರಿ ಯಾವಾಗ? 2002 ಒಳಗ 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಒಳಗ್ರಿ. ಓಕೆ, 11 ಫಂಡಮೆಂಟಲ್ ಡ್ಯೂಟಿ ವಾಸ್ ಆಡೆಡ್ ಇನ್ ದ ಇಯರ್ 2002 ಥ್ರೂ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅಟ್ ಪ್ರೆಸೆಂಟ್ 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್ ಇನ್ ಪಾರ್ಟ್ 4A. ಒರಿಜಿನಲಿ 10 ಫಂಡಮೆಂಟಲ್ ಡ್ಯೂಟೀಸ್ ಇದ್ರಿ. ಇವಾಗ ಎಷ್ಟವ್ರಿ? 11 ಫಂಡಮೆಂಟಲ್ ಡ್ಯೂಟೀಸ್ ಅವ. ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿ ಬರ್ದಿಂದವ? 4A ದಾಗ ಬರ್ದಿಂದವ್ರಿ. ಅದಕ್ಕೆ ಯಾರು ರೆಕಮೆಂಡೇಶನ್ ಮಾಡಿದ್ರು? ಸ್ವರಣ್ ಸಿಂಗ್ ಕಮಿಟಿ. ಸ್ವರಣ್ ಸಿಂಗ್ ಕಮಿಟಿ ಫಂಡಮೆಂಟಲ್ ಡ್ಯೂಟೀಸ್ ರೆಕಮೆಂಡ್ ಮಾಡಿದ್ರು. ಓಕೆ, ಸೆಕ್ಯುಲರ್ ಅದ್ರಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಕ್ವಲ್ ರೆಸ್ಪೆಕ್ಟ್ ಟು ಆಲ್ ರಿಲಿಜನ್ಸ್. ನೀ ಹಿಂದೂ ಇದ್ದಿ ನಿಂಗೆ ಹೆಚ್ಚು ರೆಸ್ಪೆಕ್ಟು, ನಾ ಮುಸ್ಲಿಂ ಇದ್ದೆ ನಂಗೆ ಹೆಚ್ಚು ರೆಸ್ಪೆಕ್ಟು, ನಾ ಕ್ರಿಶ್ಚಿಯನ್ ಇದ್ದೆ ನಂಗೆ ಹೆಚ್ಚು ರೆಸ್ಪೆಕ್ಟು ಇಲ್ಲ. ಎಲ್ಲರಿಗೂ ಈಕ್ವಲ್ ಇರ್ಬೇಕ್ರಿ. ಎಲ್ಲರೂ ಹಿಂದೂ ಬಿ ಸೇಮ್. ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಯಾರ್ದು ಇದು ಕಂಟ್ರಿ ಯಾರು ಹಾಕೊಂಡ್ವಿ ಇಲ್ಲ. ಎಲ್ಲರೂ ನಾವು ಕಂಟ್ರಿ ಏನಿದ್ದೇವ್ರಿ, ನಾವು ಸಿಟಿಸನ್ಸ್ ಇದ್ದೇವೆ. ಓಕೆ, ಈ ಕಂಟ್ರಿ ನಂಗೆ ಎಷ್ಟು ಬಿಲಾಂಗಿಂಗ್ ಅದ, ಬೇರೆ ಕಾಸ್ಟ್ ದವ್ರಿಗೆ ಅಷ್ಟೇ ಬಿಲಾಂಗಿಂಗ್ ಅದ. ಓಕೆ, ಸೊ ನಮ್ಗೆ ಯಾರು ಬಿ ನಮ್ ಕಾಸ್ಟ್ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಧಮಕಿ ಹಾಕ್ಲತ್ರ ವಿ ಶುಡ್ ನಾಟ್ ಫಿಯರ್ ದೆಮ್, ಬಿಕಾಸ್ ದಿಸ್ ಕಂಟ್ರಿ ಇಸ್ ಫಾರ್ ಎವ್ರಿ ಒನ್. ಈಕ್ವಲ್, ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಅದ್ರಿ ಎಲ್ಲ ರಿಲಿಜನ್ಸ್. ಓಕೆ, ಯಾರ ಮೇಲೂ ಕೀಳು ಅಂಬುದು ಯಾರ ಬಲ್ಬಿ ಇಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ. ಅದಕ್ಕೆ ನಮ್ ಕಂಟ್ರಿ ಸೆಕ್ಯುಲರ್ ಕಂಟ್ರಿ ಅಂತ ಕರಿತಾರ್ರಿ. ಬೇರೆ ಕಂಟ್ರಿಗೂ ಸೆಕ್ಯುಲರ್ ಇಲ್ರಿ. ಈಗ ಪಾಕಿಸ್ತಾನ ಅದ ರೀ. ಪಾಕಿಸ್ತಾನ್ ಇಸ್ ಅ ನಾಟ್ ಸೆಕ್ಯುಲರ್ ಕಂಟ್ರಿ. ಪಾಕಿಸ್ತಾನ ಒಳಗ ಮುಸ್ಲಿಮ್ಸಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರ ಅವ್ರು. ಓಕೆ, ದೇ ಡೋಂಟ್ ಪ್ರಯಾರಿಟೈಸ್ ಹಿಂದೂಸ್ ಕ್ರಿಶ್ಚಿಯನ್ಸ್. ಅವ್ರು ಪಾಕಿಸ್ತಾನ ಅಂದ್ರೆ ಅದು ಮುಸ್ಲಿಂ ಕಂಟ್ರಿ ಅಂತ ಹೇಳ್ತಾರ್ರಿ. ಬಟ್ ಇಂಡಿಯಾಕ್ ಏನಂತ ಕೇಳ್ತಾರ ಗೊತ್ತಾ? ಇಂಡಿಯಾಕ್ಕ
ಇಂಡಿಯಾ ಯಾಕೆ ಇಷ್ಟು ಬ್ಯೂಟಿಫುಲ್ ಅದ ಅಂದ್ರೆ ಎಲ್ಲರೂ ಇಂಡಿಯಾದಾಗ್ರಿ ಎಲ್ಲರೂ ಏನಿದ್ದೇವ್ರಿ ಮಿಂಗಲ್ ಆಗಿರ್ತೇವೆ, ಎಲ್ಲರೂ ಒಂದೇ ಮನೆಗೆ ಇರ್ತೇವೆ, ಎಲ್ಲರೂ ಒಂದೇ ಪ್ಲೇಟ್ ನಾಗ ಊಟ ಮಾಡ್ತೇವೆ. ಹಿಂದೂಸು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೈನ್ಸು, ಸಿಖ್ಸು ಎಲ್ಲರೂ ಒಂದೇ ಆಗಿರ್ತೇವೆ. ಅದಕ್ಕೆ ನಮ್ಮ ಇಂಡಿಯನ್ ಕಂಟ್ರಿ ಏನಂದ್ರೆ ನಮ್ಮ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ. ಇಂಡಿಯಾ ಇಸ್ ಅ ಸೆಕ್ಯುಲರ್. The constitution that does not uphold the any particular religion as an official religion. ಇಂಡಿಯಾದಾಗ ಯಾವುದೇ ಅಫಿಷಿಯಲ್ ರಿಲಿಜನ್ ಇಲ್ಲ. ಇಸ್ರೇಲ್ದಾಗ ಅಫಿಷಿಯಲ್ ರಿಲಿಜನ್ ಅದ ರೀ ಕ್ರಿಶ್ಚಿಯಾನಿಟಿ ಇಸ್ರೇಲ್ದಾಗ. ಈಗ ನೀವು ಅರಬ್ದಾಗ ಹೋದ್ರಿ ಅಂದ್ರೆ ಅಲ್ಲಿ ಮುಸ್ಲಿಂ ಅಫಿಷಿಯಲ್ ಮುಸ್ಲಿಮ್ದು ಇನ್ ಲಾಸ್ ಅವರಿ ಅವು ಅಫಿಷಿಯಲ್ ಅವರಿ. ಬಟ್ ಇಂಡಿಯಾದಾಗ ಹಂಗೆ ಯಾವ್ದು ಬಿ ಅಫಿಷಿಯಲ್ ರಿಲಿಜನ್ ಇಲ್ಲ, ಎಲ್ಲಾ ರಿಲಿಜನ್ಗಳು ಈಕ್ವಲ್. ಇದಕ್ಕೆ ಸೆಕ್ಯುಲರ್ ಅಂತ ಕರೀತಾರೆ. ಸೊ ಅದಕ್ಕೆ ನಾವು ಇಂಡಿಯಾದಾಗ ಹುಟ್ಟಿದೇವು ಅಂದ್ರೆ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ಅವರ್ ಇಂಡಿಯಾ. ನಾವು ಲಕ್ಕಿ ಇದ್ದೇವ್ಕಿ ನಾವು ಇಂಥ ಒಂದು ಲ್ಯಾಂಡ್ ಮೇಲೆ ಹುಟ್ಟಿದ್ದೇವೆ. ಎಷ್ಟೋ ಜನರಿಗೆ ಇಂಡಿಯಾದಾಗ ಹುಟ್ಟಿಲ್ಲ ಅಂದ್ರೆ ದೇ ಆರ್ ಲೈಕ್ ಕ್ರೈಮ್. ಇಫ್ ಯು ಗೋ ಟು ಪಾಕಿಸ್ತಾನ್, ಇಫ್ ಯು ಗೋ ಟು ಔಟ್ ಆಫ್ ಕಂಟ್ರೀಸ್, ಅಲ್ಲಿ ಬಹಳ ಡೇಂಜರಸ್ ಸಿಚುವೇಶನ್ಸ್ ಅವ್ರಿಗೆ ಬೇರೆ ಬೇರೆ ಕಾಸ್ಟ್ಗಳಿಗೆ ಹಂಗ್ ಬೇಕು ಹಂಗ್ ಟ್ರೀಟ್ ಮಾಡ್ತಾರೆ. ಬಟ್ ಇಂಡಿಯಾದಾಗ ಹಂಗಿಲ್ಲ. ಇಂಡಿಯಾದಾಗ ಎವ್ರಿ ಒನ್ ಇಸ್ ಈಕ್ವಲ್, ಯಾವುದೇ ಕಾಸ್ಟ್ ಇರೋ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಅರ್ಥ ಇದ್ವಿ, ಆಲ್ ಅಡಲ್ಟ್ಸ್ ಆರ್ ಪರ್ಮಿಟೆಡ್ ಟು ವೋಟ್. ನೀವು ವೋಟ್ ಮಾಡಿ, ನೀವು ವೋಟ್ ಹಾಕ್ಬೇಡ, ನಾವು ವೋಟ್ ಹಾಕ್ತೇವೆ ಅಂತ ಹಿಂಗಿಲ್ಲ. ನೀ ಸಾವುಕಾರ ಇರು, ಗರೀಬ್ ಇರು, ನೀ ರಿಚ್ ಇರು, ನೀ ಬಿಲಿಯನಿಯರ್ ಇರು, ನೀ ಮನುಷ್ಯ, ನಿಮ್ಗೆ ಒಂದೇ ಕಾಲ್ ಇರ್ಲಿ, ಒಂದೇ ಕೈ ಇರ್ಲಿ, ನೀ ಹೆಂಗ್ ಬಿ ಇರು. ಬಟ್ ನಿಂಗೆ 18 ವರ್ಷ ಆಯ್ತು ಅಂದ್ರ ಯು ಆರ್ ರೆಡಿ ಟು ವೋಟ್. The original constitution permitted all the people who are not less than 21 years of the vote. ಪೈಲೆ ಏನಿತ್ರಿ 21 ವರ್ಷ ಐತ್ರಿ ವೋಟ್ ಮಾಡ್ಲಾಕ. ಬಟ್ ಆಮೇಲೆ ಏನ್ ಮಾಡಿದ್ರು 18 ಮಾಡಿದ್ರು. ಇದು ಓಕೆ 61st ಅಮೆಂಡ್ಮೆಂಟ್ ಲಿಂದು 18 ಮಾಡಿದ್ರು. 1989 ಒಳಗ ಇದಕ್ಕ 18 ವರ್ಷ ಮಾಡಿದ್ರು. ಪೈಲೆ 21 ವರ್ಷ ಆಯ್ತು ನೋಡಿ ವೋಟ್ ಹಾಕ್ಲಕ್, ಇವಾಗ 18 ಅದ. 18 ವರ್ಷ ಆಯ್ತು ಅಂದ್ರೆ ವೋಟ್ ಹಾಕ್ಬೋದು. ಇದಕ್ಕೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಕ್ವಶನ್ ಎಕ್ಸಾಮ್ ದಾಗ ಹಿಂಗ್ ಬರ್ತದೆ ರೀ, ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್? ಅಡಲ್ಟ್ ಫ್ರಾಂಚೈಸ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಏನ್ರಿ, ಎಲ್ಲರೂ ವೋಟ್ ಹಾಕ್ಬೋದು. 18 ವರ್ಷ ಮೇಲ್ಪಟ್ಟು ಎಷ್ಟು ಬಿ ಜನ ಅದ ಅವ್ರ ಇಂಡಿಯನ್ ಕಂಟ್ರಿದಾಗ ಎಲೆಕ್ಷನ್ ದಾಗ ಪರ್ಮಿಷನ್ ಅದ ಅವ್ರಿಗೆ ವೋಟ್ ಮಾಡ್ಲಕ್ಕ. ಅವ್ರಿಗೆ ಯಾರು ಬಿ ತಡೆಗಟ್ಲಕ್ಕ ಪರ್ಮಿಷನ್ ಇಲ್ಲ. ರೈಟ್ ಟು ವೋಟ್ ಅಂತ ಕರಿತಾರೆ, ರೈಟ್ ಟು ವೋಟ್. ಅಂದ್ರೆ ಮತ್ತೆ ಜೈಲ್ದಾಗ ಇದ್ರವ್ರಿಗೆ ಖೈದಿಗಳು ವೋಟ್ ಹಾಕ್ಲಕ್ ಪರ್ಮಿಷನ್ ಇರ್ತದಲ್ಲ ಹೇಳ್ರಿ, ಅದೇನ್ರಿ? ಎಲ್ಲರಿಗೂ ರೈಟ್ ಟು ವೋಟ್ ಇಲ್ಲ. ಫಾರಿನರ್ಸ್ ಬಂದ್ ನಮ್ ಇಂಡಿಯಾದಾಗ ವೋಟ್ ಹಾಕ್ತಿಂದ್ರೆ ಬರಲ್ಲ. ಫಾರಿನ್ ಕಂಟ್ರಿ ಸಿಟಿಜನ್ಸ್ ಇಂಡಿಯಾದಾಗ ವೋಟ್ ಹಾಕ್ಲಕ್ ಬರಲ್ಲ. ಜೈಲ್ನಾಗ ಇದನ್ನವ್ರಿಗೆ ಇಂಡಿಯನ್ ವೋಟಿಂಗ್ ದಾಗ ಅವ್ರಿಗೆ ಅಲವ್ ಇರಲ್ಲ. ಬಟ್ ಯಾರೇ ಸಿಟಿಸನ್ ರೈಟ್ ಟು ವೋಟ್ ಇಸ್ ನಾಟ್ ಅದು ಫಂಡಮೆಂಟಲ್ ಡ್ಯೂಟಿ, ಫಂಡಮೆಂಟಲ್ ರೈಟ್. ಅದನ್ನೆಲ್ಲ ನಾಳೆಗೆ ಹೇಳ್ಬೇಕು ಸರ್ಚ್. ಓಕೆ, ನೆಕ್ಸ್ಟ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ. ದೇರ್ ಆರ್ 3 types of emergencies. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3 type ಎಮರ್ಜೆನ್ಸೀಸ್ ಅವರಿ. ನ್ಯಾಷನಲ್ ಎಮರ್ಜೆನ್ಸಿ ಇದ, ಸ್ಟೇಟ್ ಎಮರ್ಜೆನ್ಸಿ ಇದ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದ. ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಇಂಡಿಯಾ ಫ್ರಮ್ ದ ಸ್ಟೇಟ್ ಆಫ್ ಫೆಡರೇಷನ್ ಇಟ್ ಬಿಕಮ್ಸ್ ಯೂನಿಟರಿ. ನಮ್ ಇಂಡಿಯಾದ 3 type ಎಮರ್ಜೆನ್ಸಿ ಅವರಿ. ನ್ಯಾಷನಲ್ ಎಮರ್ಜೆನ್ಸಿ ಅಂತ ಪೂರಾ ಇಂಡಿಯಾ ತುಂಬಾ ಎಮರ್ಜೆನ್ಸಿ. ಸ್ಟೇಟ್ ಎಮರ್ಜೆನ್ಸಿ ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಒಳಗೆ ಎಮರ್ಜೆನ್ಸಿ ಹಚ್ತಾರ. ಜಮ್ಮು ಕಾಶ್ಮೀರದಾಗ ಎಮರ್ಜೆನ್ಸಿ ಹಚ್ಚೋರು ಯಾವಾಗ ಅಂದ್ರ ಆರ್ಟಿಕಲ್ ಅದ್ರದ್ದು ಸ್ಪೆಷಲ್ ಸ್ಟೇಟಸ್ ತೆಗೆದಾಗ ಅಲ್ಲಿ ಎಮರ್ಜೆನ್ಸಿ ಹಚ್ಚೋರು. ಹಂಗ ಸ್ಟೇಟ್ ಹೋದ ಬಿ ಎಮರ್ಜೆನ್ಸಿ ಹಚ್ತಾರ, ಪೂರಾ ದೇಶ ತುಂಬಾ ಬಿ ಎಮರ್ಜೆನ್ಸಿ ಹಚ್ತಾರ್ರಿ. ಮತ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಇಂಡಿಯಾದಾಗ ಏನ್ರ ಫೈನಾನ್ಸ್ ಪ್ರಾಬ್ಲಮ್ ಅಲ್ಲತ್ತು, ಏನ್ರ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ಲತ್ತು, ಏನ್ರ ಬಿಸ್ನೆಸ್ ಅವೆಲ್ಲ ಏನ್ರ ನಡೆಯಲು, ಪೂರಾ ಇಂಡಿಯನ್ ಎಕನಾಮಿ ಲಾಸ್ ದಾಗ ಅಂತಂದ್ರೆ ಅವಾಗ ಫೈನಾನ್ಷಿಯಲ್ ಎಮರ್ಜೆನ್ಸಿ ಹಚ್ತಾರ. ಬಟ್ ಇನ್ನ ತನ ಇಂಡಿಯಾದ ಫೈನಾನ್ಷಿಯಲ್ ಎಮರ್ಜೆನ್ಸಿ ಒಂದ್ಸಲ ಬಿ ಹಚ್ಚಿಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಹಚ್ಚಾರಿ ಯಾವಾಗ ಅಂದ್ರ ವಾರ್ ಟೈಮ್ನಾಗ, ಇಂಡಿಯಾ ಪಾಕಿಸ್ತಾನ್ ವಾರು, ಇಂಡಿಯಾ ಚೈನಾ ವಾರ್ ಆಗಪರಿ ಅವಾಗ ನ್ಯಾಷನಲ್ ಎಮರ್ಜೆನ್ಸಿ ಹಚ್ಚಿದ. ಡ್ಯೂರಿಂಗ್ ವಾರ್ ಅಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ ನ್ಯಾಷನಲ್ ಎಮರ್ಜೆನ್ಸಿ ಹಚ್ತಾರ. ಮತ್ತೆ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಬರ್ತದ ಇಂಡಿಯಾದಾಗ, ಈಗ ಎಕ್ಸಾಂಪಲ್ ರೀ, ಕರ್ನಾಟಕದಾಗ ಒಂದು ಟೈಪ್ ಲಾ ಅದ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಕರ್ನಾಟಕದ ಲಾ ಅದ ರೀ. ಏನದ ಲಾ? ರಾತ್ರಿ ಎಲ್ಲಾನು ಓಡಾಡ್ಬೋದು, ರಾತ್ರಿ 12 ತನಕ ಓಡಾಡ್ಬೋದು. ಈಗ ನೀವು ಗೋವಾದಾಗ ಹೋದ್ರಿ ಅಂತ ತಿಳ್ಕೊರಿ, ಬೆಳಗನ ಓಡಾಡಕ್ ನೀವು ಅಲ್ಲಿ ಪರ್ಮಿಷನ್ ಅದ. ಬೆಳಗನ ನೀವು ತಿರ್ಗಾಡ್ರಿ, ಬೆಳಗನ ಎಂಬಿ ಮಾಡ ಪರ್ಮಿಷನ್ ಅದ ಗೋವಾದಾಗ. ಬಟ್ ನೀವು ಈಗಿಲ್ಲ ನಮ್ ಹಲ್ಕೆ ಓಡಾಡಕ್ ಪರ್ಮಿಷನ್ ಅದ ಇಲ್ಲ. ಬಟ್ ಒಂದ್ ವೇಳೆ ಎಮರ್ಜೆನ್ಸಿ ಹತ್ತಿತ್ತು ಅಂದ್ರ ಗೋವಾದವ್ರಿಗೆ ಬಿ ಸೇಮ್ ರೂಲು, ಕರ್ನಾಟಕದವ್ರಿಗೆ ಸೇಮ್ ರೂಲ್. ಇಂಡಿಯಾ ಪೂರಾ ಒಂದ್ ಆಯ್ತದ ಎಮರ್ಜೆನ್ಸಿ ಟೈಮ್. ಪೂರಾ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ರೂಲ್ ಬರ್ತದ ಹೊರಗ ಅದೇ ರೂಲ್ ಎಲ್ಲರೂ ಫಾಲೋ ಮಾಡ್ಬೇಕು. ಆ ಟೈಪ್ ಎಮರ್ಜೆನ್ಸಿ ಅಂತ ನಾವ್ ಯಾಗ್ಬಿ ಹೊರ ಬರ್ತೇವೆ, ಯಾಗ್ಬಿ ಓಡಾಡ್ತೇವೆ, ಯಾಗ್ಬಿ ತಿರುಗಾಡ್ತೇವೆ ಮಾಡಲ್ಲ. ಓಕೆ, 3 tier ಗೌರ್ಮೆಂಟ್ ಅದರಿ. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಏನವರಿ, ಪಂಚಾಯತಿ ರಾಜ್ ಅದ, ಮುನ್ಸಿಪಾಲಿಟಿ ಅದ. 3 tier ಅದ್ರ ಬೆಲೆ ಬರ್ಬೇಕು. ನಿಮ್ಗೆ ಫಸ್ಟ್
ಆಟೋ ನೋಡಿದ್ರೆ 3 ಟೈರ್ ಇರ್ತಾವ ಆಟೋ. ಪಂಚಾಯತ್ ರಾಜ್ 3 ಟೈರ್ ಸಿಸ್ಟಮ್ ಪಂಚಾಯತ್ ರಾಜ್. 73rd and 74th amendment 3 tier structure was created. ಎರಡು amendment ಲಿಂದ 73rd amendment is for panchayat, 74th amendment is for municipality. Panchayat Raj and municipalities are made constitutional bodies. Outwe constitutional bodies ಆಗಿ ಮಾಡ್ಯಾರ. ಇದು ಗಾಂಧೀಜಿದು ವಿಷನ್ ಇತ್ತು, ಗಾಂಧೀಜಿದು ಕನಸಿತ್ತು ಇಂಡಿಯಾದ ಪಂಚಾಯತ್ ರಾಜ್ ಬರಬೇಕು. Which of the following determines that the Indian constitution is a federation? A written rigid constitution, independent judiciary, vesting residual power, distribution of power between center and state. Answer D is correct. Distribution of power between state and center. One then ತಿಳ್ಕೊಬೇಕ್ರಿ ಫೆಡರಲ್ ಅಂದ್ರೆ ಅರ್ಥ ಏನು? ಫೆಡರಲ್ ಅಂದ್ರೆ ಮೀನಿಂಗ್ ರೀ, ಫೆಡರಲ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಫೆಡರಲ್ ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ ಫ್ಯಾಮಿಲಿ ಅಂತ ತಿಳ್ಕೊ. ಫ್ಯಾಮಿಲಿದಾಗ ಎಲ್ಲಕ್ಕಿಂತ ಹೆಡ್ ಯಾರಿರ್ತಾರ? ಪಪ್ಪ ಆಗೋದು ಮಮ್ಮಿ ಆಗೋದು ಅಣ್ಣ ಆಗೋದು ತಂಗಿ. ಇದು ಫೆಡರಲ್ ಅದ. ಫಸ್ಟ್ ಏನ್ ಬಿ ಡಿಸಿಷನ್ ಅದ ಪಪ್ಪ ತಗೋತಾರೆ, ಆಮೇಲೆ ಅದಕ್ಕೆ ಮಮ್ಮಿ ಹೂ ಅಂತ, ಆಮೇಲೆ ದೊಡ್ಡ ಹೂ ಅಂತ, ಆಮೇಲೆ ಸಣ್ಣ ತಂಗಿ ಹೂ ಅಂತ. ಸೊ ಇದಕ್ಕೆ ಫೆಡರೇಷನ್ ಅಂತ ಕರೀತಾರೆ. ಫೆಡರೇಷನ್ ಅಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಪಪ್ಪಂದ ಏನ್ ಪವರ್ ಅದ ಪಪ್ಪನ್, ಮಮ್ಮಿ ಬಲ್ಲಿ ಏನ್ ಪವರ್ ಅದ ಮಮ್ಮಿ, ಅಣ್ಣನ ಬಲ್ಲಿ ಹಿಂಗೆ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಅವ್ರ ಪವರ್ಗೆ ಏನಂತಾರೆ? ಫೆಡರೇಷನ್ ಅಂತ ಕರೀತಾರೆ. Okay, we have successfully finished the salient features of Indian Constitution. Indian Constitution ಏನೇನದ ಬ್ರೀಫ್ಲಿ ಒಳಗೆ ನಾವು ನೋಡ್ಬೇಕಿತ್ತು. ಏನೇನು ಬರ್ದಿದ್ದ ಇದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅದ. ಕಾನ್ಸ್ಟಿಟ್ಯೂಷನ್ ಇದ್ರೊಳಗೆ ರಿಜಿಡ್ ಅದ. ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಜಿಡ್ ಅಂಡ್ ಆಲ್ಸೋ ಇಟ್ ಇಸ್ ಫ್ಲೆಕ್ಸಿಬಲ್. ಇದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅದ ರೀ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅದ ರೀ. ಓಕೆ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಅರ್ಥ ಏನ್ರಿ? ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟ್ ಅದ. ಬೇರೆ ಕಡೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇರ್ತದೆ. ಎಕ್ಸಾಂಪಲ್ ನೀವು USA ಹೋದ್ರಿ ಅಂದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್, ಪ್ರೆಸಿಡೆಂಟಿಗೆ ಫುಲ್ ಅಥಾರಿಟಿ ಇರ್ತದೆ, ಮನ್ಸ್ ಬಂದಾಗ ಮಾಡ್ಬೋದಮ್ಮ. ಬಟ್ ನಮ್ ಕಂಟ್ರಿದ ಮನ್ಸ್ ಬಂದಾಗ ಮಾಡಕ್ ಬರಲ್ಲ. ಯಾರಿಗೂ ಪ್ರೆಸಿಡೆಂಟ್ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅವ್ರೆಲ್ಲ ಯಾರಿಗ್ ಕೇಳ್ಬೇಕ್ರಿ? ಪೂರ ಎಲ್ಲಾ ಪಾರ್ಲಿಮೆಂಟಿಗೆ ಕೇಳಿ ಡಿಸಿಷನ್ ತಗೊಂಡಿರ್ತದೆ. ಅದಕ್ಕೆ ಜಗಳ ಆಡ್ತಾರ ನೋಡ್ರಿ ನೀವು. ಸದನಗಳದ ಜಗಳಗಳು ನಡೀತಾ ಇರ್ತಾವ ಪದ್ಧತಿ ನೋಡ್ರಿ. ಆಗ್ರ ರಾಜ್ಯಸಭಾ ಟಿವಿ ಮತ್ತು ಲೋಕಸಭಾ ಟಿವಿ ಅಂತ ಬರ್ತಾವ. ರಾಜ್ಯಸಭಾ ಟಿವಿ ಅಂತ ಬರ್ತದೆ. ಆಗ್ರ ಟಿವಿ ನೋಡ್ಲತ್ರಿ ಅಂದ್ರೆ ರಾಜ್ಯಸಭಾ ಟಿವಿದಾಗ ಏನೇನ್ ನಡೀತದ ನೋಡ್ತಾರ ಅಂತ. ಅಲ್ಲಿ ಸ್ಪೀಕರ್ ಯಾರಿರ್ತಾರ, ಚೇರ್ಮನ್ ಕುಂತಿರ್ತಾರ, ಒಬ್ರು ಇವ್ರದೆಲ್ಲ ಕೇಳ್ತಾ ಇರ್ತಾರ. ಪ್ರೈಮ್ ಮಿನಿಸ್ಟರ್ ಕೂಡ್ತಾ ಇರ್ತಾರ. ಅವ್ರ ಅಪೋಸಿಟ್ ಮತ್ತೆ ಯಾರು ಕೊಡ್ತಾರ್ರಿ ಅಂತಂದ್ರ ನಮ್ದು ಅಪೋಸಿಷನ್ ಲೀಡರ್ಸ್ ಅದೆಲ್ಲ ಕುಂತಿರ್ತಾರ. ನೋಡ್ ಭಾಳ ಮನ್ಸು ಬರ್ತಾವ ಅವೆಲ್ಲ ಡಿಸ್ಕಷನ್ ಮಾಡೋದಲ್ಲ. ನೋಡ್ರಿ ಅದ್ ಮೂವಿಕ್ಕಿಂತ ಏನು ಮೂವಿದಾಗ ಏನೇನು ಒಟ್ಟು ಮಜಾ ಬರ್ಲಿಕ್ಕೆ ಅವೆಲ್ಲ ಡಿಸ್ಕಷನ್ ಒಟ್ಟು ಮಜಾ ಬರ್ತಾವ. ನೋಡ್ ಭಾರಿ ಇರ್ತವ ಡಿಸ್ಕಷನ್. ಫಂಡಮೆಂಟಲ್ ರೈಟ್ಸ್ ಅವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್ ಅವ. ಸೊ ಫಂಡಮೆಂಟಲ್ ರೈಟ್ಸ್ ಎಷ್ಟವ್ರಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ? 6 ಇದ್ದು ಪೈಲೆ 7 ಇದ್ದು ಈಗ 6 ಅವ. 44th amendment ಟು ರೈಟ್ ಟು ಪ್ರಾಪರ್ಟಿ ತೆಗೆದಿದ್ದವ್ರು. ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ DPSP ಅವರು. ಓಕೆ, ಯಾವ್ದು ನಾನ್ ಜಸ್ಟಿಫೈಯಬಲ್ ಅವ ಇನ್ ನೇಚರ್. ಫಂಡಮೆಂಟಲ್ ಡ್ಯೂಟೀಸ್ ನೋಡ್ರಿ 42nd amendment ಲಿಂದು ಹಾಕಿದವ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವ ಪಾರ್ಟ್ನ ಹಾಕಿದ್ರೆ 4th A. ಇನ್ ದ 4th A ಒರಿಜಿನಲಿ 10 ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಇದ್ದು, ಈಗ 11 ಫಂಡಮೆಂಟಲ್ ಡ್ಯೂಟೀಸ್ ಅವ. ಸೊ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರ 18 ವರ್ಷ ಯಾರಿಗೆ ಅದ ಅವ್ರೆಲ್ಲರೂ ವೋಟ್ ಹಾಕ್ಲಕ್ ಕೆಪಾಸಿಟಿ ಅದ, ವೋಟ್ ಹಾಕ್ಬೋದು. ಪहिले 21 ವರ್ಷ ಇತ್ರಿ, ಆಮೇಲೆ ಅದಕ್ಕೆ 18 ವರ್ಷ ಮಾಡೋದು. ಯಾವ ಅಮೆಂಡ್ಮೆಂಟ್ ಇಂದ? 61st amendment ಮಾಡ್ಯಾರ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಅವ್ರಿ ಇಂಡಿಯಾದ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಅವ ಯಾವ ಅಂದ್ರ ನ್ಯಾಷನಲ್ ಎಮರ್ಜೆನ್ಸಿ ಇದ, ಸ್ಟೇಟ್ ಎಮರ್ಜೆನ್ಸಿ ಇದ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದ. ಮತ್ತ 3 tier ಸಿಸ್ಟಮ್ ಗವರ್ಮೆಂಟ್ ಅದ ರೀ. 73rd amendment, 74th amendment. ಪಂಚಾಯತಿ ರಾಜ್, ಮುನ್ಸಿಪಾಲಿಟಿ ಬಗ್ಗೆದೆಲ್ಲ ಕೊಟ್ಟು. ಸೊ ಇದು ರೀ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನೇನದ ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. So if you have any doubt, let me know afterwards.